ಇದೇ ಅಥೀರೋಸ್ಕ್ಲಿರೋಸಿಸ್ ಸ್ಟ್ರೋಕ್ ಮಾಡಿದಾಗ ನ್ಯೂರಾಲಜಿಸ್ಟ್ ನ್ಯೂರೋಸರ್ಜನ್ಸ್ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ನಾವು ಡಾಕ್ಟರ್ ಹರೀಶ್ ನ್ಯೂರೋಸರ್ಜನ್ ಅವ್ರನ್ನ ಕೇಳೋಣ ಈಗ. ಸೊ ಆಲ್ರೆಡಿ ಡಾಕ್ಟರ್ ಶ್ರೀರಂಗ್ ಅವ್ರು ಹೇಳಿದಾಗೆ ಈ ಅಥೀರೋಸ್ಕ್ಲಿರೋಸಿಸ್ ಆಗಲಿ ಅಥವಾ ಯಾವುದೇ ಬ್ಲಾಕೇಜ್ ಆಗಲಿ ಹಾರ್ಟ್ನಲ್ಲಿ ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದೇ ರೀತಿ ಬ್ರೈನ್ನಲ್ಲಿ ರಕ್ತನಾಳಗಳು ಬ್ಲಾಕ್ ಆದಾಗ ಅದನ್ನು ಸ್ಟ್ರೋಕ್ ಅಂತ ಕರಿತೀವಿ ಅಥವಾ ಬ್ರೈನ್ ಅಟ್ಯಾಕ್ ಅಂತ ಕೂಡ ಕರಿಬಹುದು. ಸೊ ಈ ರೀತಿ ಆದಾಗ ಹಾರ್ಟಿನಷ್ಟು ಸಮಯ ನಮಗೆ ಬ್ರೈನು ಕೊಡೋದಿಲ್ಲ. ಬ್ರೈನಿನ ನ್ಯೂರಾನ್ಸ್ ಏನಿರ್ತವೆ ಅವು ಭಾಳ ಸೂಕ್ಷ್ಮ ಹಾಗೂ ರಕ್ತ ಸಂಚಾರ ಇಲ್ಲದೆ ಕೆಲವೊಂದು ನಿಮಿಷಗಳು ಕೂಡ ಅವಕ್ಕೆ ಭಾರಿ ತೊಂದರೆ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಒಂದು ಸ್ಟಡಿ ಪ್ರಕಾರ ಪ್ರತಿಯೊಂದು ನಿಮಿಷ ಸ್ಟ್ರೋಕ್ ಅಂದರೆ ಬ್ಲಾಕೇಜ್ ಆದಮೇಲೆ ಸ್ಟ್ರೋಕ್ ಶುರುವಾದ ನಂತರ ಪ್ರತಿಯೊಂದು ನಿಮಿಷ ಸುಮಾರು 10ರಿಂದ 19 ಲಕ್ಷ ನ್ಯೂರಾನ್ಗಳು ಸಾವನ್ನಪ್ಪುತ್ತವೆ. ಹೀಗಾಗಿ ಸ್ಟ್ರೋಕನ್ನು ಕಂಡುಹಿಡಿದ ತಕ್ಷಣ ಅದಕ್ಕೆ ಎಷ್ಟು ಬೇಗ ಆಗುತ್ತೋ ಆದಷ್ಟು ಬೇಗ ಅದನ್ನು ರಿವರ್ಸ್ ಮಾಡೋದು ಅಥವಾ ಅದನ್ನ ಟ್ರೀಟ್ ಮಾಡೋದು ಮುಖ್ಯ ಆಗ್ತದೆ. ಈ ವಿಂಡೋ ಪೀರಿಯಡ್ ಕೆಲವೊಬ್ಬರಿಗೆ 4.5 ಗಂಟೆ ಒಳಗೂ ಕೊಡ್ಬೋದು. ಇನ್ನು ಕೆಲವೊಬ್ಬರಲ್ಲಿ 9 ಅವರ್ಸ್ವರೆಗೂ ಕೂಡ ಇಂಜೆಕ್ಷನ್ಸ್ನ ಕೊಟ್ಟು ಆ ಕ್ಲಾಟ್ನ ಕರಗಿಸೋವಂಥ ಚಾನ್ಸ್ ಇರುತ್ತೆ. ಇನ್ನೊಂದು ಅಂಶ, ಹೇಗೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟು ಅದನ್ನು ಬ್ಲಾಕೇಜ್ನ ಓಪನ್ ಮಾಡಿ ಸ್ಟೆಂಟ್ ಮಾಡ್ತಾರೆ, ಅದೇ ರೀತಿ ಇಂಟರ್ವೆನ್ಷನಲ್ ನ್ಯೂರೋಸರ್ಜನ್ ಅಥವಾ ನ್ಯೂರೋ ಇಂಟರ್ವೆನ್ಷನಿಸ್ಟ್ ಈ ಬ್ಲಾಕೇಜ್ನ ಓಪನ್ ಮಾಡೋವಂಥ ಚಾನ್ಸ್ ಕೂಡ ಇರುತ್ತೆ. ಇದನ್ನು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಕರಿತೀವಿ. ಮೊದಲ 24 ಗಂಟೆ ಒಳಗೂ ಕೂಡ ಈ ಒಂದು ಟ್ರೀಟ್ಮೆಂಟ್ನ ಮಾಡೋವಂಥ ಅವಕಾಶ ಇರುತ್ತೆ. ಆದರೆ ಪ್ರತಿಯೊಬ್ಬರಲ್ಲೂ 24 ಗಂಟೆ ಇದೆ ಅಂತ ಅಲ್ಲ, ಎಷ್ಟು ಬೇಗ ಮಾಡ್ತೀವೋ ಅಷ್ಟು ರಿಸಲ್ಟ್ಸ್ ಚೆನ್ನಾಗಿ ಬರುವಂಥ ಚಾನ್ಸ್ ಇರ್ತದೆ.